ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಬಿಜೆಪಿ ಈಗಾಗಲೇ ರಣತಂತ್ರವನ್ನ ಹೆಣಿತಾ ಇದೆ. ಅಮಿತ್ ಶಾ ಮುಂದೆ ಅಚ್ಚರಿಯ ಅಭ್ಯರ್ಥಿಯ ಹೆಸರು ಪ್ರಸ್ತಾಪವಾಗಿದೆ. ಒಕ್ಕಲಿಗ ಅಭ್ಯರ್ಥಿಗೆ ಮಣೆ ಹಾಕೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಭಾವವೇ ಜಾಸ್ತಿ ಇದೆ. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಪ್ರಬಲ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಆ ಬಿಜೆಪಿಯ ಅಚ್ಚರಿಯ ಅಭ್ಯರ್ಥಿ ಯಾರು ಅನ್ನೋದೇ ಈಗ ಎಲ್ರಿಗೂ ಇರುವಂತಹ ಕುತೂಹಲ. ಯಾರು ಅಂತ ಕೂಡ ಈಗ ನಿಮ್ಮ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಭಾವ ಇರೋದ್ರಿಂದ ಪ್ರಬಲ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಆರ್ ಅಶೋಕ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಆರ್ ಅಶೋಕ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಮಿತ್ ಶಾ ಮುಂದೆ ರಾಜ್ಯ ಬಿಜೆಪಿ ನಾಯಕರು ಈ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಇನ್ನು ಯಾವುದೇ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ಕೈಗೊಂಡಿಲ್ಲ. ಹೀಗಂತ ನ್ಯೂಸ್ 18 ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ದೇವೇಗೌಡರ ಜೆಡಿಎಸ್ ಕೋಟೆಯಲ್ಲಿ ಆರ್ ಅಶೋಕ್ ಕಣಕ್ಕಿಳಿತಾರ ಅನ್ನೋದೇ ಸದ್ಯದ ಕುತೂಹಲ. ಯಾಕೆಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಭಾವ ಜಾಸ್ತಿಯಾಗಿರೋದ್ರಿಂದ ಒಕ್ಕಲಿಗ ಸಮುದಾಯದ ನಾಯಕ ಆರ್ ಅಶೋಕ್ ಅನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಈಗ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ ಹೈಕಮಾಂಡ್. ಯಾಕೆಂದ್ರೆ ಈಗಷ್ಟೇ ಈ ಒಂದು ಪ್ರಸ್ತಾಪವನ್ನ ಮಾಡಿರೋದ್ರಿಂದ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಇಲ್ಲಿ ಹೈಕಮಾಂಡ್. ಹಾಗಾದ್ರೆ ಮಂಡ್ಯ ಬಿಜೆಪಿಯ ಅಚ್ಚರಿಯ ಅಭ್ಯರ್ಥಿ ಅಂದ್ರೆ ಇಲ್ಲಿ ಆರ್ ಅಶೋಕ್ ಆಗಿರೋದ್ರಿಂದ ದೇವೇಗೌಡರ ಕೋಟೆಯಲ್ಲಿ ಕಣಕ್ಕಿಳಿಯೋದಕ್ಕೆ ರೆಡಿ ಇದ್ದಾರ. ಹಾಗಾದ್ರೆ ಅಶೋಕ್ ಒಪ್ಪಿಗೆ ಇದೆಯಾ ಅವ್ರದ್ದು ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಲ್ಲಿ ಗಮನಿಸಬೇಕಾಗತ್ತೆ, ಮಂಡ್ಯ ಅಂದ ತಕ್ಷಣ ಅದು ದೇವೇಗೌಡರ ಜೆಡಿಎಸ್ ಕೋಟೆ ಅಂತಾನೆ ಹೇಳ್ತೀವಿ. ಈಗ ಬಿಜೆಪಿ ವಲಯದಲ್ಲಿ ಒಕ್ಕಲಿಗರ ಪ್ರಭಾವ ಇರುವಂತಹ ನಾಯಕ ಅಂದ್ರೆ ಆರ್ ಅಶೋಕ್. ಲೋಕಸಭಾ ಚುನಾವಣೆಗೆ ಆ ಕ್ಷೇತ್ರದಿಂದ ಇವರನ್ನೇ ಕಣಕ್ಕಿಳಿಸೋದ್ರ ಬಗ್ಗೆ ಪ್ಲಾನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಯಾವ ರೀತಿ ಮಾಹಿತಿ ಹೋಗಿದೆ? ಏನಾದ್ರೂ ಅವರ ನಿರ್ಧಾರವನ್ನ ಹೇಳಿದ್ಯಾ ಈಗ ಹೈಕಮಾಂಡ್? ಹೇಗೆ? ಪ್ರತಿಮಾ, ಯಡಿಯೂರಪ್ಪನವರು ನಿನ್ನೆ ದಿಢೀರನೆ ಗುಜರಾತ್ಗೆ ತೆರಳಿ ಅಹಮದಾಬಾದ್ನಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯನ್ನ ಮಾಡಿದ್ರು. ಆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ರಾಜ್ಯದ 3 ಜಿಲ್ಲೆಗಳ ಲೋಕಸಭಾ ಏನು ಕ್ಷೇತ್ರದ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಯಾರ್ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಈಗಾಗಲೇ ಒಂದ್ ಕಡೆಯಲ್ಲಿ ದೇವೇಗೌಡರ ಕಣಕ್ಕಿಳಿತಾರೆ ಅನ್ನುವಂಥದ್ದು, ಮತ್ತೊಂದು ಕಡೆಯಲ್ಲಿ ಅಂಬರೀಶ್ ಅವರು ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಜೆಡಿಎಸ್ ನಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಕೂಡ ಅದರದೇ ಆದ ರಣತಂತ್ರವನ್ನು ರೂಪಿಸ್ತಾ ಇದೆ. ಆದರೆ ಅಲ್ಲಿ ಒಕ್ಕಲಿಗರ ಬೆಲ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಮತ್ತೆ ದೇವೇಗೌಡರ ಪ್ರಭಾವ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರೇ ಬೇಕು ಅನ್ನುವಂಥದ್ದು ಬಿಜೆಪಿಯ ಉದ್ದೇಶ. ಆ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ಘಟಕದಿಂದ ಆರ್ ಅಶೋಕ್ ಅವರನ್ನ ಅಲ್ಲಿಗೆ ಕಣಕ್ಕಿಳಿಸಿದ್ರೆ ಸೂಕ್ತ ಅನ್ನುವಂತ ಚಿಂತನೆ ನಡೀತಾ ಇರುವಂತದ್ದು. ಅದನ್ನ ಹೈಕಮಾಂಡ್ ನಾಯಕರಾದಂತ ಅದು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರ ಬಳಿ ಈಗ ಆ ಮನವಿಯನ್ನ ಇಡಲಾಗಿದೆ. ಯಾಕೆಂದ್ರೆ ಅಶೋಕ್ ಅವರು ಒಕ್ಕಲಿಗ ಸಮುದಾಯದಲ್ಲಿ ಈಗ ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ಇರುವಂತಹ ಪ್ರಭಾವಿ ನಾಯಕರು. ಸೊ ಈ ಹಿನ್ನೆಲೆಯಲ್ಲಿ ಅಶೋಕ್ ಅವರನ್ನ ಮಂಡ್ಯದಲ್ಲಿ ಕಣಕ್ಕಿಳಿಸಿದ್ದೇ ಆದ್ರೆ ಹಿಂದೆ ಏನು ಪುಟ್ಟರಾಜು ಅವರು ಗೆದ್ದಿದ್ರು ಆ ಸ್ಥಾನವನ್ನ ಈಗ ಅಶೋಕ್ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಒಂದ್ ಕಡೆಯಲ್ಲಿ ದೇವೇಗೌಡರು ಒಂದು ವೇಳೆ ಹಾಸನವನ್ನ ಬಿಟ್ಟು ಪ್ರಜ್ವಲ್ ಅವರಿಗೆ ಬಿಟ್ಟುಕೊಟ್ಟು ಮಂಡ್ಯದಲ್ಲಿ ಕಣಕ್ಕಿಳಿದಿದ್ದೇ ಆದ್ರೆ ಒಕ್ಕಲಿಗ ಮತಗಳಿಂದ ಹೆಚ್ಚು ಸೆಳೆಯಲಿಕ್ಕೆ ಆರ್ ಅಶೋಕ್ ಅವರಲ್ಲಿ ಸಮರ್ಥರು ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಜೆಡಿಎಸ್ ಎರಡೂ ಕೂಡ ಮೈತ್ರಿ ರಾಜಕಾರಣ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ನಮಗೆ ಪ್ರಬಲವಾದಂತಹ ಅಭ್ಯರ್ಥಿ ಬೇಕಾಗುತ್ತೆ. ಆ ಪ್ರಬಲವಾದ ಅಭ್ಯರ್ಥಿ ಮತ್ತೆ ಮಾಜಿ ಡಿಸಿಎಂ ಆಗಿರುವಂತಹ ಆರ್ ಅಶೋಕ್ ಅವರನ್ನ ಅಲ್ಲಿ ಕಣಕ್ಕಿಳಿಸಿದ್ದೇ ಆದ್ರೆ ನಿಜಕ್ಕೂ ಬಿಜೆಪಿ ತನ್ನ ಅಲ್ಲಿ ಪ್ರಾಬಲ್ಯವನ್ನ ಮೆರೀಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಒಂದು ಮನವಿಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿ ಬಿಜೆಪಿ ನಾಯಕರು ಅಥವಾ ಯಡಿಯೂರಪ್ಪನವರು ಮತ್ತು ಅವ್ರ ಜೊತೆ ಹೋದಂತ ನಾಯಕರು ಇಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಶೋಕ್ ಅವರನ್ನು ಕೂಡ ಒಮ್ಮೆ ಅವರನ್ನ ಮಾತನಾಡಿಸಿ ಅದ್ರ ಸಂಬಂಧಪಟ್ಟಾಗ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳೋಣ. ಆದ್ರೆ ಸದ್ಯದ ಮಟ್ಟಿಗೆ ಇನ್ನು ಯಾವುದೇ ರೀತಿ ನಿರ್ಧಾರಗಳು ಬೇಡ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಇನ್ನೂ ಕೂಡ ಲೋಕಸಭಾ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯವನ್ನು ಪಡೆದು ಮತ್ತು ರಾಜ್ಯದ ನಾಯಕರ ಅಭಿಪ್ರಾಯವನ್ನು ಪಡೆದು ಅಶೋಕ್ ಅವರ ಸೂಕ್ತ ಅಭ್ಯರ್ಥಿ ಅನ್ನೋದನ್ನ ಮುಂದೆ ನಿರ್ಧಾರ ಮಾಡೋಣ ಅನ್ನೋ ಮಾತನ್ನ ಹೈಕಮಾಂಡ್ ನಾಯಕರು ಈಗಾಗಲೇ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಕೂಡ ಅದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ
ಬಳಸಿರುವಂತದ್ದು. ಅಶೋಕ್ ಅವರನ್ನ ಅಲ್ಲಿ ಒಂದು ವೇಳೆ ಕಣಕ್ಕಿಳಿಸಿದ್ದೇ ಆದರೆ ಮಕ್ಕಳಿಗೆ ಮತಗಳನ್ನ ಸೆಳೆಯುವಲ್ಲಿ ಅತ್ಯಂತ ಹೆಚ್ಚು ಸಮರ್ಥರು ಅಶೋಕ್. ಆ ಹಿನ್ನೆಲೆಯಲ್ಲಿ ಅವರೇ ಸೂಕ್ತ ಅಭ್ಯರ್ಥಿ, ಆದರೆ ಮುಂದೆ ನಿರ್ಧಾರ ಮಾಡೋಣ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಹೇಳಿದ್ದಾರೆ. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಾಜ್ಯ ಸರ್ಕಾರದ ಜಂಜಾಟಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಜಂಜಾಟಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅಮಿತ್ ಶಾ ಜೊತೆ ರಾಜ್ಯ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಹಮದಾಬಾದ್ಗೆ ತೆರಳಿದ್ದು ಅಮಿತ್ ಶಾರನ್ನ ಆಹ್ವಾನಿಸೋದಕ್ಕೆ ನಾವು ಜೂನ್ 29ರ ಕಾರ್ಯಕಾರಿಣಿ ಸಭೆಗೆ ಅಮಿತ್ ಶಾರನ್ನ ಇನ್ವೈಟ್ ಮಾಡಿದೀವಿ, ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅಂತ ಇಲ್ಲಿ ಬಿಎಸ್ವೈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಏನ್ ಹೇಳಿದ್ದಾರೆ ನೋಡೋಣ. ಬೊಮ್ಮಾಯಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದು. ಅವ್ರು ಡೆಲ್ಲಿಲಿರೋಲ್ಲ, ಅಲ್ಲೇ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾತನಾಡ್ಕೊಂಡು ಬಂದಿದ್ದೇವೆ. ಹೋದಂಥದ್ದು 2-3 ಪ್ರಮುಖವಾದ ಉದ್ದೇಶ. ಒಂದು, ಲೋಕಸಭಾ ಚುನಾವಣೆ ದೃಷ್ಟಿಯಿಂದ 29ಕ್ಕೆ ಏನು ರಾಜ್ಯ ಕಾರ್ಯಕಾರಿಣಿ ಸೇರ್ತಾ ಇದ್ದೇವೆ. ಸೊ ಪೂರ್ವಭಾವಿ ಸಿದ್ಧತೆ ಮತ್ತೆಲ್ಲ ಅವ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ತಾವೇ ಸಾಧ್ಯವಾದ್ರೆ ಬರಬೇಕು ಅಂತ ವಿನಂತಿ ಮಾಡಿದ್ದೇನೆ. ಅವ್ರು ಬರದೇ ಇದ್ರು ಯಾರಾದರೂ ಪ್ರಮುಖರನ್ನ ಕಳಿಸ್ಕೊಡ್ಬೋದು. ಮತ್ತೆ ಈ ರಾಜಕೀಯ ಜಂಜಾಟಕ್ಕೂ ನಮಗೇನು ಸಂಬಂಧ ಇಲ್ಲ. ಅವರವರೇ ಪರಸ್ಪರ ಬಡಿದಾಡ್ತಾ ಇದ್ದಾರೆ, ಅದು ಅವ್ರಿಗೆ ಬಿಟ್ಟಂತದ್ದು. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಳ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಳವನ್ನ ಮಾಡಲಾಗಿದೆ. ಸಾರ್ವಜನಿಕ ರ್ಯಾಲಿಗಳಲ್ಲಿ ಮೋದಿ ಭಾಗವಹಿಸದಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ಮೋದಿ ತೆರಳುವ ಕಡೆ ಭದ್ರತೆ ಹೆಚ್ಚಳಕ್ಕೆ ಸೂಚನೆ ಕೊಡಲಾಗಿದೆ. ಎಲ್ಲಾ ರಾಜ್ಯಗಳಿಗೂ ಕೇಂದ್ರ ಗೃಹ ಸಚಿವಾಲಯ ಲಿಖಿತ ಸಂದೇಶವನ್ನ ಕಳುಹಿಸಿದೆ. ಮೋದಿಯ ಭದ್ರತೆಯ ಬಗ್ಗೆ ಎಲ್ಲಾ ರಾಜ್ಯಗಳಿಗೆ ಈಗಾಗಲೇ ಮಾಹಿತಿ ರವಾನೆಯಾಗಿದೆ. ಸಾರ್ವಜನಿಕ ರ್ಯಾಲಿಗಳಲ್ಲಿ ಮೋದಿ ಭಾಗವಹಿಸದಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪ್ರಧಾನಿ ಮೋದಿ ಎಲ್ಲೆಲ್ಲಿ ತೆರಳುತ್ತಾರೆ ಅಲ್ಲಿ ಸೂಕ್ತ ಭದ್ರತೆಯನ್ನ, ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಅಂತ ಎಲ್ಲಾ ರಾಜ್ಯಗಳಿಗೂ ಸೂಚನೆಯನ್ನ ಕೊಡಲಾಗಿದೆ. ಯಾರೇ ಆಗಿರ್ಲಿ ಎಸ್ಪಿಜಿ ಅನುಮತಿ ಇಲ್ಲದೆ ಮೋದಿ ಹತ್ತಿರ ಸುಳಿಯೋ ಹಾಗಿಲ್ಲ. ಆಪ್ತರೂ ಸೇರಿದಂತೆ ಎಸ್ಪಿಜಿ ಅನುಮತಿಯನ್ನ ಪಡೆದುಕೊಳ್ಳದೆ ಮೋದಿಯ ಬಳಿ ಹೋಗಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ಅನುಮತಿ ಇಲ್ಲದೆ ಅವ್ರ ಬಳಿ ಹೋಗೋ ಹಾಗಿಲ್ಲ. ನಕ್ಸಲ್ ದಾಳಿಯ ಭೀತಿಯ ಹಿನ್ನೆಲೆಯಲ್ಲಿ ಪ್ರಧಾನಿಗೆ ಮತ್ತಷ್ಟು ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದೆ. ಎಲ್ಲಾ ರಾಜ್ಯಗಳಿಗೂ ಈಗ ಕೇಂದ್ರ ಗೃಹ ಸಚಿವಾಲಯ ಲಿಖಿತ ಸಂದೇಶವನ್ನ ರವಾನೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಯಾರೇ ಆಗಿರಬಹುದು, ಅವರು ಎಸ್ಪಿಜಿ ಅನುಮತಿ ಇಲ್ಲದೆ ಮೋದಿಯ ಹತ್ರ ಹೋಗೋ ಹಾಗಿಲ್ಲ. ಆಪ್ತರೂ ಕೂಡ ಎಸ್ಪಿಜಿ ಅನುಮತಿಯನ್ನ ಪಡೆದುಕೊಂಡೇ ಮೋದಿಯ ಬಳಿಗೆ ಹೋಗಬೇಕು ಅನ್ನೋ ಸೂಚನೆ ಇದಾಗಿದೆ. ಯಾಕಂದ್ರೆ ನಕ್ಸಲ್ ದಾಳಿಯ ಭೀತಿಯೇ ಇದೆ. ಇದರ ಹಿನ್ನೆಲೆಯಲ್ಲಿ ಪ್ರಧಾನಿಗೆ ಮತ್ತಷ್ಟು ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಧಾನಿ ಮೋದಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಾ ಕಡೆ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗುತ್ತೆ. ಸಾರ್ವಜನಿಕ ರ್ಯಾಲಿಗಳಲ್ಲಿ ಮೋದಿ ಭಾಗವಹಿಸಬಾರದು ಅಂತ ಕೂಡ ಕೇಂದ್ರ ಗೃಹ ಸಚಿವಾಲಯ ಹೇಳಿದೆ. ಮಂಡ್ಯ ಪೊಲೀಸ್ ಇಲಾಖೆಯಲ್ಲಿ ಆರ್ಡರ್ಲಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಮಂಡ್ಯ ಪೊಲೀಸ್ ಇಲಾಖೆಯಲ್ಲಿ ಆರ್ಡರ್ಲಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಆರ್ಡರ್ಲಿ ಪದ್ಧತಿ ರದ್ದಾಗಿದ್ರೂ ಕೂಡ ಮಂಡ್ಯದಲ್ಲಿ ಮಾತ್ರ ಜೀವಂತವಾಗಿದೆ. ಎಸ್ಪಿ ರಾಧಿಕಾ ಮನೆಯಲ್ಲಿ 15 ಪೊಲೀಸರು ದಿನನಿತ್ಯದ ಕೆಲಸವನ್ನ ಮಾಡ್ತಾರೆ. ಬಟ್ಟೆ ತೊಳೆಯುವ, ಗಾರ್ಡನ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಮಂಡ್ಯ ಎಸ್ಪಿ ರಾಧಿಕಾರ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಆರ್ಡರ್ಲಿ ಪದ್ಧತಿ ರದ್ದಾಗಿದ್ರೂ ಕೂಡ ಅದು ಮಂಡ್ಯದಲ್ಲಿ ಜೀವಂತವಾಗಿದೆ. ಎಸ್ಪಿ ರಾಧಿಕಾ ಅವರ ಮನೆಯಲ್ಲಿ 15 ಪೊಲೀಸರು ಪ್ರತಿನಿತ್ಯದ ಕೆಲಸಗಳನ್ನ ಮಾಡ್ತಾ ಇದ್ದಾರಂತೆ. ಬಟ್ಟೆ ತೊಳೆಯೋದಾಗಿರ್ಬೋದು, ಗಾರ್ಡನ್ ಕೆಲಸಗಳಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳೆಲ್ಲವನ್ನು ಕೂಡ ಎಸ್ಪಿ ರಾಧಿಕಾ ಅವರ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ
ಅಲ್ಲಿನ ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಬಟ್ಟೆ ತೊಳೆಯೋ ಕೆಲಸವನ್ನು ಕೂಡ ಇವರು ಪೊಲೀಸರ ಬಳಿ ಮಾಡಿಸ್ಕೊಳ್ತಾರೆ ಎನ್ನುವಂತ ಆಕ್ರೋಶ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ಈಗ ಮಂಡ್ಯ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಅದು ಕೂಡ SP ಆರ್ಡರ್ಲಿ ಪದ್ಧತಿಯನ್ನ ಇನ್ನೂ ಜೀವಂತವಾಗಿಟ್ಟಿದ್ದಾರೆ ಅನ್ನೋದಾದ್ರೆ ಎಷ್ಟು ದಿನಗಳಿಂದ ಹೀಗೆ ಆಗ್ತಾ ಇದೆ? ಸಾರ್ವಜನಿಕರು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧವಾಗಿ? ಅದು ಪ್ರಥಮ ಏನು ಮಂಡ್ಯದಲ್ಲಿ ಈಗ ಕೆಲವು ಬಂದಿರುವಂತಹ ಒಂದು ಆರೋಪ ಏನು, ಅದು ಪೊಲೀಸ್ ಇಲಾಖೆ SP ಮನೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಆರ್ಡರ್ಲಿ ಪದ್ಧತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಏನು ಮಂಡ್ಯ SP ಮನೆಯಲ್ಲಿ ಏನು ಬಟ್ಟೆ ತೊಳೆಯುವ ಕೆಲಸ ಮತ್ತೆ ಗಾರ್ಡನ್ ಮತ್ತೆ ವಿವಿಧ ಭದ್ರತೆ ಕೆಲಸಗಳಿಗಾಗಿ ಸುಮಾರು 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ವಿವಿಧ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ದೃಶ್ಯಗಳು ಕೂಡ ಈಗ ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಿರುವಂತದ್ದು. ಈ ಎಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಏನು ಸರ್ಕಾರ ಮತ್ತು ಗೃಹ ಇಲಾಖೆ ಏನು ಆರ್ಡರ್ಲಿ ಪದ್ಧತಿನ ರದ್ದು ಮಾಡಿದ್ರು ಕೂಡ ಈ ಒಂದು ಮಂಡ್ಯದ ಏನು ಪೊಲೀಸ್ ಇಲಾಖೆಯಲ್ಲಿ ಇದು ಜೀವಂತ ಆಗಿರೋದು ನಿಜಕ್ಕೂ ಕೂಡ ಒಂದು ವಿಷಾದದ ಸಂಗತಿ ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಕೆಲವಕ್ಕೂ ಕೂಡ ಈಗ ಸ್ಪಷ್ಟನೆ ಇರುವಂತಹ ರಾಧಿಕಾರ್ ಅವರು, ನಾನು ಯಾವುದೇ ರೀತಿಯಾಗಿ ಆರ್ಡರ್ಲಿ ಪದ್ಧತಿಯಲ್ಲಿ ಇದನ್ನ ಕೆಲಸಗಾರರು ಏನ್ ನೇಮಿಸಿಕೊಂಡಿದ್ರೆ ಅವರು ಯಾರು ಕೂಡ ನನ್ನ ವೈಯಕ್ತಿಕ ಕೆಲಸವನ್ನ ಮಾಡ್ತಿಲ್ಲ. ನಾನು ಒಬ್ಬ ಮಹಿಳಾ ಅಧಿಕಾರಿಯಾಗಿದ್ದುಕೊಂಡು ಸರ್ಕಾರ ಕೊಟ್ಟಿರುವಂತ ಏನು ನನ್ನ ಸೇವೆಗೆ ಸಹಾಯಕರಾಗಿ ಕೊಟ್ಟಿರುವಂತ ಒಂದು ಕೆಲಸಕ್ಕೆ ಅವರನ್ನು ಬಳಸ್ಕೊಳ್ತಾ ಇದ್ದೀನಿ ಹೊರತು ಬೇರೆ ಯಾವುದಕ್ಕೂ ಕೂಡ ಬಳಸ್ಕೊಳ್ತಿಲ್ಲ ಅನ್ನೋ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಕೂಡ ಮಂಡ್ಯದಲ್ಲಿ ಈ ಒಂದು ಕೇಳಿ ಬಂದಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಸಾರ್ವಜನಿಕರು ಸೇರಿದಂತೆ ಹಲವು ಏನು ಪ್ರಬುದ್ಧರು ಪ್ರಗತಿಪರು ಕೂಡ ಈ ಒಂದು ವಿಚಾರಕ್ಕೆ ಈಗ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರಂತ ಪ್ರತಿಮಾ. ಅಂದ್ರೆ ಇಲ್ಲಿ SP ರಾಧಿಕಾ ಅವ್ರ ಮನೆಯಲ್ಲಿ 15ಕ್ಕೂ ಹೆಚ್ಚು ಪೊಲೀಸರು ಅದು ಇದು ಕೆಲಸ ಮಾಡ್ತಾರೆ ಅಂದ್ರೆ ಅವರೆಲ್ಲ ಒಪ್ಪಿಗೆಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಅವ್ರ ಮೇಲೆ ಏನಾದ್ರೂ ಒತ್ತಡ ಇದೆಯಾ ಕೆಲಸ ಮಾಡ್ಲೇಬೇಕು ಅಂತ? ಪೊಲೀಸರು ಏನಾದ್ರೂ ಹೇಳಿಕೆ ಕೊಟ್ಟಿದ್ದಾರಾ ರಾಘವೇಂದ್ರ? ಮಂಡ್ಯ SP ಹೇಳೋ ಪ್ರಕಾರ ಈಗಾಗಲೇ ಕೂಡ ನಾವು ಕೂಡ ಅವ್ರನ್ನ ಸ್ಪಷ್ಟನೆ ತಗೊಂಡಿದ್ವಿ. ಅವ್ರು ಹೇಳೋ ಪ್ರಕಾರ ನಾನು ಯಾವುದೇ ರೀತಿಯಾಗ್ಲೂ ಕೂಡ ಏನು ಸರ್ಕಾರ ನೇಮಿಸಿದಂತ ಅಧಿಕಾರಿಗಳ ಏನು ಸಿಬ್ಬಂದಿಗಳಿದ್ದಾರೆ ಅವರನ್ನ ಹೊರತುಪಡಿಸಿ ಯಾರು ಬೇರೆ ಯಾರನ್ನು ಕೂಡ ನಾನು ಅನಧಿಕೃತವಾಗಿ ನನ್ನ ಕೆಲಸಕ್ಕೆ ನೇಮಿಸಿಕೊಂಡಿಲ್ಲ. ಇದು ಏನು ಅವ್ರಿಗೆ ಕೊಟ್ಟಿದೆ, ನನಗೆ ಸಹಾಯಕರಾಗಿ ಕೊಟ್ಟಿದೆ, ಭದ್ರತೆಗಾಗಿ ಅಥವಾ ಮನೆ ಕೆಲಸಗಳಿಗಾಗಿ ಕೊಟ್ಟಿದೆ, ಅವರನ್ನ ಮಾತ್ರ ನಾನು ಕೆಲಸಗಳಿಗೆ ಬಳಸಿದೆ. ಅದು ಕೂಡ ನಾನು ಬೇರೆ ಯಾವ್ದು ಅವರು ಹೇಳೋ ರೀತಿಯಲ್ಲಿ ಬಟ್ಟೆ ತೊಳೆಯೋ ಕೆಲಸನಾಗ್ಲಿ ಅಥವಾ ಪಾದ ತೊಳೆಯೋ ಕೆಲಸನಾಗ್ಲಿ ಅಥವಾ ಬೇರೆ ಕೆಲಸ ಮಾಡಿಸ್ತಿಲ್ಲ. ನನ್ನ ಕಚೇರಿ ಸಹಾಯಕರಾಗಿ ಮತ್ತು ಮನೆಯ ಒಂದು ಭದ್ರತೆಗೆ ಕೊಟ್ಟಿರುವಂತ ಕೆಲಸಗಳನ್ನ ಅಷ್ಟೇ ಮಾಡಿಸ್ತಾ ಇದ್ದೀನಿ. ಆದ್ರೆ ಇದನ್ನ ಯಾರೋ ಕಿಡಿಗೇಡಿಗಳು ನನ್ನ ವಿರುದ್ಧ ಏನು ಮಸರತ್ತು ಮಾಡ್ತಾ ಇದ್ದಾರೆ, ಕೆಲವು DR ಪೇದೆಗಳು ಸೇರಿದಂತೆ ಇನ್ನಿತರರು ಕೂಡ ನನ್ನ ವಿರುದ್ಧ ಈ ರೀತಿ ಸಂಚಲನ ನನಗೆ ಕೆಟ್ಟ ಹೆಸರು ತರುವಂತ ರೀತಿ ಈ ರೀತಿ ಒಂದು ಮಾಡ್ತಾ ಇದ್ರೆ ಒಂದು ಹೇಳಿಕೆ ಕೂಡ ಈಗ ರಾಧಿಕಾರಿ ಕೊಟ್ಟಿರುವಂತದ್ದು. ಎಲ್ಲೋ ಒಂದು ಕಡೆ ಕೂಡ ಈ ಒಂದು ಪ್ರಕರಣ ನೋಡ್ತಾ ಇದ್ರೆ ಸರ್ಕಾರ ಈಗಾಗಲೇ ಕೂಡ ಆರ್ಡರ್ಲಿ ಪದ್ಧತಿನ ಕ್ಯಾನ್ಸಲ್ ಮಾಡಿದ್ರು ಕೂಡ ಈ ಒಂದು ಪದ್ಧತಿ ಇನ್ನೂ ಇಲ್ಲಿ ಚಾಲ್ತಿಯಲ್ಲಿ ಇದೆಯನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು ಪ್ರತಿಮಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಾಘವೇಂದ್ರ.